ನಮಸ್ಕಾರ. ಇವತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಒಂದು ಮಹಾಭಾರತದ ಒಂದು ಸನ್ನಿವೇಶ. ಇಂದ್ರಪ್ರಸ್ಥದ ಒಂದು ಆಸ್ಥಾನದಲ್ಲಿ ಧರ್ಮರಾಜ ಕುಳಿತಿದ್ದಾನೆ. ಎಲ್ಲ ಮಂತ್ರಿಗಳೆಲ್ಲ ಸಭೆ ಸೇರಿದ್ದಾರೆ. ಬಹಳ ದೊಡ್ಡದಾಗಿರ್ತಕ್ಕಂತಹ ಸಭೆಯಲ್ಲಿ ಏನು ವಿಚಾರವಾಗಿ ಮಾತಾಡಬೇಕು ಅಂತ ಕೇಳಿದರೆ, ರಾಜಸೂಯದ ಯಾಗವನ್ನು ಹೇಗೆ ಮಾಡಬೇಕು, ಅಲ್ಲಿ ಬಂದಿರತಕ್ಕಂತಹ ಅತಿಥಿಗಳಿಗೆ ಯಾವ ರೀತಿಯಾದಂತಹ ಸತ್ಕಾರ ಮಾಡಬೇಕು, ಅದಕ್ಕೆಲ್ಲ ಎಲ್ಲಿಂದ ಹಣವನ್ನು ವಿನಿಯೋಗಿಸಬೇಕು, ಹೀಗೆಲ್ಲ ಬೇರೆ 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 ರೀತಿಯಾದಂತಹ ರಾಜಕೀಯದ ವಿಶ್ಲೇಷಣೆಗಳು ನಡೀತಾ ಇವೆ. ಹೀಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕ ಇದ್ದಕ್ಕಿದ್ದ ಹಾಗೆ ರಾಜಭವನವನ್ನು ಪ್ರವೇಶ ಮಾಡಿಬಿಡ್ತಾನೆ. ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಅಲ್ಲಿ ಏನಾಗ್ತದೆ ಅಂತಂದರೆ, ಧರ್ಮರಾಜನಿಗೆ ಸಮಯ ಇಲ್ಲ. ಧರ್ಮರಾಜ ಈ ರಾಜಕೀಯದ ವಿಶ್ಲೇಷಣೆಯಲ್ಲಿ ನಿರತನಾಗಿರುವಾಗ ಈ ಭಿಕ್ಷುಕನಿಗೆ ಭಿಕ್ಷೆ ಹಾಕೋದು ಹೇಗೆ, ಈಗ ಸಮಯ ಇಲ್ಲ ಅಂತ ಅಂದ್ಕೊಂಡು ಅವನಿಗೆ ಹೇಳ್ತಾನೆ, ನೋಡಯ್ಯ, ಇವತ್ತು ನನಗೆ ಸಮಯ ಇಲ್ಲ, ಹಾಗಾಗಿ ನಾಳೆ ಬಾ, ನಿನಗೆ ನಾಳೆ ನಾನು ಭಿಕ್ಷೆ ಹಾಕ್ತೇನೆ ಅನ್ನುವುದಾಗಿ ಅವನನ್ನು ಕಳಿಸ್ತಾನೆ. ಭಿಕ್ಷುಕ ಹೊರಕ್ಕೆ ಹೋದ ನಂತರದಲ್ಲಿ ಏನಾಯಿತು ಅಂತಂದರೆ, ಇವರೆಲ್ಲ ರಾಜಕೀಯದ ವಿಶ್ಲೇಷಣೆಗಳನ್ನೆಲ್ಲ ಮುಗಿಸ್ಕೊಂಡು ಧರ್ಮರಾಜನು ಕೂಡ ಆಸ್ಥಾನದಿಂದ ಹೊರಕ್ಕೆ ಬರ್ತಾ ಇದ್ದ ಹಾಗೆ ಎಲ್ಲ ಪ್ರಜಾವರ್ಗಗಳು ರಾಜನನ್ನು ನೋಡಿ, ಧರ್ಮರಾಜನನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ, ನಗೆ ಆಡ್ತಾ ಇದ್ದಾರೆ. ಏನಿದು ವಿಶೇಷವಾಗಿದೆಯಲ್ಲ ಇವತ್ತು ಅಂತ ಕೇಳಿದಾಗ ಒಬ್ಬ ಪ್ರಜೆ ಮುಂದೆ ಬಂದು ಹೇಳ್ತಾನೆ, ಒಬ್ಬ ಭಿಕ್ಷುಕ ಬಂದಿದ್ದಾನೆ, ಅವನು ನಿನ್ನ ಬಗ್ಗೆ ತುಂಬ ಹೇಳ್ದ. ಏನಂತ ಹೇಳ್ದ ಅಂತ ಕೇಳಿದರೆ, ದೇವರಿಗಿಂತ ದೊಡ್ಡವನು ಯಾರಾದರೂ ಒಬ್ಬರು ಇದ್ದರೆ ಅಂತಂದರೆ ಈ ಜಗತ್ತಿನಲ್ಲಿ ಅದು ಧರ್ಮರಾಜ. ಯಾಕೆ ಅಂತಂದರೆ ಅವನಿಗೆ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ನಾನು ನಾಳೆ ಬದುಕ್ತೀನೋ ಬಿಡ್ತೀನೋ ಅನ್ನುವಂತಹ ಭರವಸೆ ಇಲ್ಲ, ಇನ್ನೊಬ್ಬ ಯಾರೋ ಒಬ್ಬ ಬದುಕ್ತಾನೋ ಬಿಡ್ತಾನೋ ಅನ್ನುವಂಥ ಭರವಸೆ ಇಲ್ಲ. ಆದರೆ ಧರ್ಮರಾಜನಿಗೆ ಮಾತ್ರ ನಾಳೆ ನಾನೂ ಬದುಕ್ತೇನೆ, ಅವನೂ ಬದುಕ್ತಾನೆ ಅನ್ನುವಂತಹ ಭರವಸೆ ಇದೆ. ಯಾಕೆ ಅಂತಂದರೆ ನನಗೆ ನಾಳೆ ಭಿಕ್ಷೆ ಕೊಡ್ತೇನೆ ಅನ್ನುವುದಾಗಿ ಹೇಳಿದ್ದಾನೆ. ಅಂತಂದ್ರೆ ಅರ್ಥ, ನನ್ನ ಇವತ್ತಿನ ಹಸಿವು ನಾಳೆಗೆ ಇರ್ತದೆ, ಜೊತೆಗೆ ನಾನೂ ಬದುಕಿರ್ತೇನೆ ಈ ಹಸಿವನ್ನು ನುಂಗಿಕೊಂಡು, ಜೊತೆಗೆ ಧರ್ಮರಾಜನು ಭಕ್ಷ್ಯ ಹಾಕುವುದಕ್ಕೆ ಅವನು ಬದುಕಿರ್ತಾನೆ ಅನ್ನುವಂತಹ ಭರವಸೆ ಇದೆಯಲ್ಲ, ಅವನಿಗಿಂತ ದೊಡ್ಡವರು ಯಾರಿದ್ದಾರೆ ಜಗತ್ತಿನಲ್ಲಿ? ಹಾಗೆ ಭಿಕ್ಷುಕ ಹೇಳ್ದ ಅಂತ ಪ್ರಜೆಗಳೆಲ್ಲ ಹೇಳಿದ್ರು. ತಕ್ಷಣಕ್ಕೆ ಧರ್ಮರಾಜನಿಗೆ ತನ್ನ ತಪ್ಪು ಅರಿವಾಗತ್ತೆ. ಇವತ್ತಿನ ಹಸಿವಿಗೆ ನಾವು ಏನೂ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ನಾಳೆ ಕೊಡ್ತೇನೆ ಅನ್ನುವುದಾಗಿ ಭಾವಿಸ್ತೀವಿ ಅಂತ ಆದರೆ ನಮ್ಮಂಥ ಮೂರ್ಖರು ಯಾರೂ ಇರೋದಕ್ಕಿಲ್ಲ, ಸಾಧ್ಯ ಇಲ್ಲ. ಧರ್ಮರಾಜ ಅದನ್ನು ಅರ್ಥೈಸ್ಕೊಳ್ತಾನೆ. ಇವತ್ತಿನ ಹಸಿವಿಗೆ ನಾನು ಏನೋ ಕೊಡಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಆ ಭಿಕ್ಷುಕನನ್ನು ಕರೆಸಿ ಅವನಿಗೆ ಬೇಕಾದಂತಹ ಭಿಕ್ಷೆಯನ್ನು ಕೊಟ್ಟು ನನ್ನದು ತಪ್ಪಾಯಿತು ಅನ್ನುವುದಾಗಿ ಕೇಳಿಕೊಳ್ತಾನೆ. ಸ್ನೇಹಿತರೆ, ನಮ್ಮಲ್ಲಿಗೆ ಬಂದು ಬೇಡುವವನು ಇವತ್ತಿನ ಹಸಿವಿಗೆ ಆಗಿ ಬೇಳ್ತಾನೆ ಹೊರತು ನಾಳೆ ಇನ್ನೇನು ಆಗ್ತದೆ ಅನ್ನುವಂತಹ ಆಸೆಯಿಂದ ಬೇಡುವುದಲ್ಲ. ಹಾಗಾಗಿ ಇವತ್ತಿನ ಹಸಿವನ್ನು ನೀಗಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕೇ ಹೊರತು ಮುಂದಿನ ಯೋಚನೆಯನ್ನು ಮಾಡಬಾರ್ದು. ಆ ಕ್ಷಣಕ್ಕೆ ನಾವು ಏನು ಸಾಧ್ಯವೋ ಅದನ್ನು ಕೊಟ್ಟರೆ ನಮ್ಮ ಎದುರಿಗೆ ಬಂದಿರುವಂಥವರ ಹಸಿವು ನೀಗ್ತದೆ. ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದೂ ಇಲ್ಲ. ನಮಸ್ಕಾರ.